ಎಲ್ಲ ಸಿಂಗಲ್ಸ್ ಹುಡುಗರಿಗೆ ವೆಲ್ಕಮ್ ಟು ಅವರ್ ಚಾನಲ್ ಸ್ನೇಹಿತರೆ. ಪ್ರಸ್ತುತ ನಮ್ಮ ಚಾನಲ್ ಅದಿತಿ ಅಂತ 25ರ ವಯಸ್ಸಿನ ಮಹಿಳೆ ಒಂದು ಪ್ರೊಫೈಲ್ ಕಳಿಸಿದ್ದಾರೆ. ನನಗೆ ಸ್ವತಃ ಈ ಒಂದು ಅದಿತಿಯವರು ಪ್ರೊಫೈಲ್ ಕಳಿಸಿಲ್ಲ. ಇವರ ಕೆಳಗಡೆ ಇರ್ತಕ್ಕಂಥ ಬ್ರೋಕರ್ ಅವರು ಪದ್ಮಾನಂದ ಶಾಸ್ತ್ರಿ ಭಟ್ ಅವರು ನಮಗೆ ಮಾಹಿತಿನ ಕಳಿಸಿದ್ದಾರೆ. ಸೊ ಅವರ ಪ್ರಕಾರ ನಿಮ್ಮ ಚಾನಲಲ್ಲಿ ನಮ್ಮ ಡೀಟೇಲ್ಸ್ಗಳನ್ನು ಹಾಕಿ ನಂತರ ಯಾವ ಹುಡುಗರು ಬರ್ತಾರೆ ಅವರ ಜೊತೆ ನಾನು ಮಾತಾಡಿ ನಾನು ಕಮಿಟ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಈ ಅದಿತಿ ಅವರ ವಯಸ್ಸು ನೋಡೋದಾದರೆ 25, ವಿಳಾಸ ಬಂದು ಬೆಳಗಾವಿ ಜಿಲ್ಲೆಯಲ್ಲಿ ವಾಸವಾಗಿರೋದು, ರಾಶಿ ಮಕರ ರಾಶಿ, ನಕ್ಷತ್ರ ಶ್ರವಣ ನಕ್ಷತ್ರ ಅಂತ ಹೇಳಿದ್ದಾರೆ. ರಾಶಿ ನಕ್ಷತ್ರದಲ್ಲಿ ಕುಂದುಕೊರತೆ ಏನೂ ಕೂಡ ಇಲ್ಲ. ಕೈಗಾರಿಕಾ ತರಬೇತಿ ಕೇಂದ್ರದಲ್ಲಿ ನಿರ್ವಾಹಕಿಯಾಗಿ ಕೆಲಸ ಮಾಡ್ತಕ್ಕಂತಹ ಈ ಒಂದು ಕೆಲಸ ಅದಿತಿ ಅವರದು. ಜವಾಬ್ದಾರಿ ಸ್ವಲ್ಪ ಜಾಸ್ತಿ ಇದೆ. ಕಲಿಯಲು ಆಸಕ್ತಿ ತೋರಿಸುವಂಥ ಒಬ್ಬ ಹೆಣ್ಣು ಮಗಳು. ಅಂದರೆ ಇನ್ನೂ ಸ್ಟಡೀಸ್ ಮಾಡಬೇಕು, ಓದಬೇಕು, ಏನಾದರೂ ಲೈಫಲ್ಲಿ ಅಚೀವ್ಮೆಂಟ್ ಮಾಡಬೇಕು ಅಂತ ಹೆಚ್ಚಿನ ಆಸಕ್ತಿ ತೋರಿಸ್ತಕ್ಕಂತಹ ಅದಿತಿ ಅಂತಕ್ಕಂಥ ಹುಡುಗಿ. ಇವರ ಕುಟುಂಬದ ಮಾಹಿತಿ ಕಡೆ ಬರೋದಾದರೆ ಕಾರ್ಖಾನೆಯ ಮೇಲ್ಚಾವಕರಾಗಿ ಇವರ ತಂದೆಯವರು ಕೆಲಸ, ತಾಯಿಯವರು ಗೃಹಿಣಿ, ತಮ್ಮನೊಬ್ಬರು ITI ಇವಾಗ ಫಸ್ಟ್ ಇಯರ್ ಇದ್ದಾನೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಅದಿತಿ ಅವರಿಗೆ ಬೇಕಾಗಿರ್ತಕ್ಕಂಥ ಹುಡುಗನಲ್ಲಿರಬೇಕಾಗಿರ್ತಕ್ಕಂಥ ಕ್ವಾಲಿಫಿಕೇಷನ್ ಏನಂತ ನಾವು ಕೇಳಿದ್ವಿ. ಅದಕ್ಕೆ ತಕ್ಕಂಗೆ ಕೆಲವೊಂದಿಷ್ಟು ಪಾಯಿಂಟ್ಗಳನ್ನು ಹೇಳಿದ್ದಾರೆ ಅವರು. ಒಂದನೇದಲ್ಲಿ ಪ್ರಸ್ತುತ ಹಳ್ಳಿಯಲ್ಲಿ ಸರಳ ಹುಡುಗ ಆಗಿರಬೇಕು. ಸೊ ಸ್ವತಃ ಒಂದು ತೋಟಗಾರಿಕೆ ಜೀವನದಲ್ಲಿ ಬೆಳೆದು ಬಂದಿರತಕ್ಕಂಥ ಈಕೆಗೆ ಯಾವ ರೀತಿಯ ಹುಡುಗ ಬೇಕು ಅಂದರೆ ಹಳ್ಳಿಯ ಸೊಗಡಿನ ಹುಡುಗ ಆಗಿದ್ದು ಬೆಳಗ್ಗೆ ಎದ್ದು ಹೊಲ ಮನೆ ನೋಡಿಕೊಳ್ಳುವಂತಹ ಜವಾಬ್ದಾರಿಯುತ ಮನಸ್ಸುಳ್ಳಂಥ ಒಬ್ಬ ಹುಡುಗ ಆಗಿದ್ದು ಹೆಂಡತಿಯ ಜೊತೆ ಒಂಟಿಯಾಗಿರಬಾರದು ಅಂತ ಸಂಜೆ ಸಮಯದಲ್ಲಿ ಜಾಸ್ತಿ ಸಮಯ ಕೊಡುವನಾಗಿರಬೇಕಂತೆ. ಹಳ್ಳಿ ಕಡೆ ಒಂದು ಮಾತಿದೆ, ಬೆಳಗ್ಗೆ ಬೇಗ ಏಳಬೇಕು, ಬಿಸಿಲು ಬೀಳೋದರ ಒಳಗಡೆ, ಜೊತೆಗೆ ಎಲ್ಲ ರೀತಿಯ ಕೆಲಸ ಕಾರ್ಪಣ್ಯಗಳನ್ನು ಮಾಡಬೇಕು ಅಂತ ಮಾತಿದೆ. ಅದಕ್ಕೆ ತಕ್ಕ ಹಾಗೆ ಪ್ರಸ್ತುತ ನೀವು ಹಳ್ಳಿಯ ಹುಡುಗನ ರೀತಿಯಲ್ಲಿ ಇರಬೇಕು. ಹೆಂಡತಿಗೆ ಹೆಚ್ಚಿನ ಒಂಟಿತನ ಕಾಡೋಕೆ ಬಿಡಬಾರ್ದು, ಯಾವಾಗಲೂ ಕೂಡ ಅವಳಿಗೆ ಸಮಯ ಕೊಡಬೇಕು ಅಂತ ಹೇಳಿದ್ದಾರೆ. ನಿನ್ನ ವಯಸ್ಸಿನ ಅಂತರ 2ರಿಂದ 5 ವರ್ಷ ಇದ್ದರೂ ಕೂಡ ಅಭ್ಯಂತರ ಇಲ್ಲ. ಸೊ ವಯಸ್ಸು ಹೆಚ್ಚಾಗಲು ಕಾರಣ ಬಂದ್ಬಿಟ್ಟು ನಿಮ್ಮ ಓದು, ನಿಮ್ಮ ಒಂದು ತಿಳುವಳಿಕೆ ಹಂತದ ಮೇಲೆ ಬರುತ್ತೆ, ಅದಿಷ್ಟೇ ಹೊರತು ನಿಮ್ಮ ಸಂಬಂಧದ ಮಧ್ಯೆ ಏನೂ ಕೂಡ ಬರಲ್ಲ ಅಂತ ಇವರು ಕ್ಲಾರಿಟಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಆ್ಯಂಡ್ ಅದೇ ರೀತಿಯಾಗಿ ಹಿರಿಯರಿಗೆ ಗೌರವ, ಮನೆಯವರಿಗೆ ಪ್ರೀತಿ ಕೊಡ್ತಕ್ಕಂತಹ ಹುಡುಗ ಆಗಿದ್ದು ಮದ್ಯಪಾನ, ಧೂಮಪಾನ, ಜೂಟಾಟ ಇದೆಲ್ಲನೂ ಕೂಡ ಮುಂತಾದ ಕೆಟ್ಟ ಚಟಗಳಿಗೆ ದಾಸನಾಗಿರಬಾರ್ದು ಅಂತ ಹೇಳಿದ್ದಾರೆ ಸ್ನೇಹಿತರೆ. ನೋಡ್ತಾ ಇದ್ದೀರಾ, ಈ ಒಂದು ಮಾಹಿತಿಗಳಿಗೆ ಸಂಬಂಧಿಸಿದಂತೆ ನೀವೆಲ್ಲದೂ ಕೂಡ ಓಕೆ ಅನ್ನುವಂಥ ಹುಡುಗ ಇದ್ದರೆ ಮಾತ್ರ ಅವರಿಗೆ ಬ್ರೋಕರ್ ಅವರಿಗೆ ಜಿಮೇಲಲ್ಲಿ ಮೆಸೇಜ್ ಮಾಡಿ. ಅವರ ಜಿಮೇಲ್ ಸಿಗೋದು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿದೆ, ಅಲ್ಲಿಗೆ ಮೇಲ್ ಮಾಡಿದರೆ ಸ್ವತಃ ಅವರೇ ಒಂದು ರಿಪ್ಲೈನ ಕೊಡ್ತಾರೆ, ನೀವೇ ಕೂಡ ನೋಡ್ತಾ ಇದ್ದೀರಾ. ಸೊ DM ಫಾರ್ ದ ಮೋರ್ ಇನ್ಫಾರ್ಮೇಷನ್ ಫಾರ್ ಡಿಸ್ಕ್ರಿಪ್ಷನಲ್ಲಿ ಸಂಪೂರ್ಣ ಜಿಮೇಲ್ ID ಕಳಿಸಿದ್ದೇನೆ ಅಂತ ಹೇಳಿದ್ದಾರೆ. ಸೊ ಸ್ವತಃ ಇವರಿಗೆ ಮದುವೆ ಆಗುವಂಥ ಹುಡುಗನಿಗೆ ಕೊಡ್ತಕ್ಕಂಥ ಆಫರ್ಗಳೇನು ಅಂತ ನಾವು ಕೇಳಿದ್ವೋ ಆವಾಗ ಅವರು ಹೇಳಿರೋದೇನೆಂದರೆ, ಸರ್ ನಮ್ಮ ಒಂದು ತಂದೆಯವರು ಹಿಂದಿನಿಂದಲೂ ಕೂಡ ಒಂದು ಸ್ವಲ್ಪ ತೋಟಗಾರಿಕೆ ಜೀವನ ಮಾಡ್ಕೊಂಡು ಬಂದಿರತಕ್ಕಂತಹ ಒಬ್ಬ ವ್ಯಕ್ತಿಯಾಗಿದ್ದಾರೆ. ಹಾಗಾಗಿನೇ ನನ್ನನ್ನು ಮದುವೆ ಆಗಬೇಕಾಗಿರ್ತಕ್ಕಂಥ ಹುಡುಗ ಬಂದ್ಬಿಟ್ಟು ತೋಟ ಕೂಡ ಅವನಿಗೆ ಕೊಡ್ತೇವೆ. ಸೊ ನಾನು ಮಾಡ್ತಕ್ಕಂತಹ ಕೆಲಸ, ನಾನು ಇರ್ತಕ್ಕಂಥ ಮನೆಗೆ ಅಜಗಜಾಂತರ ಅಂದರೆ 15ರಿಂದ 20 ಕಿಲೋಮೀಟ್ರ್ ಒಂದು ದೂರ ಆಗುತ್ತೆ. ಹಾಗಾಗಿ ನನಗೆ ಒಂದು ಕಾರು ಬೇಕಾಗಿತ್ತು, ಅದಕ್ಕೋಸ್ಕರ ಈ ಒಂದು ಟಾಟಾ ಅಲ್ಟ್ರೋಜ್ ಕಾರನ್ನು ಖರೀದಿ ಮಾಡಿರ್ತೇನೆ. ಇದು 1199 cc ಇರ್ತಕ್ಕಂಥ ಕಾರಿದು. ಅಂದರೆ ಆಕೆ ಕೆಲಸಕ್ಕೆ ಮನೆಗೆ ಹೋಗೋದಕ್ಕೆ ಬರೋದಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ ಅಂತ ಒಂದು ಕಾರನ್ನು ಖರೀದಿ ಮಾಡಿರ್ತಾರೆ. ಇವಾಗ ಅದೇ ಕಾರನ್ನು ನನ್ನ ಗಂಡನಿಗೂ ಕೂಡ ಕೊಡಿಸ್ತೇನೆ ಅಂತ ಹೇಳಿದ್ದಾರೆ. ಅಂದರೆ ಅದೇ ಕಾರಣ ನನಗಿದ್ರೇನೋ ಅವ್ರಿಗಿದ್ರೇನೋ ಎರಡೂ ಒಂದೇ ಅಂತ ಹೇಳಿರೋದು. ನಿಮಗೆ ಸಿಗ್ತಕ್ಕಂಥದ್ದು ಒಂದು ತೋಟ, ಈ ಒಂದು ಅಲ್ಟ್ರಾ ಟಾಟಾ ಕಾರು. ಇದರ ಡಿಸೈನು ಮತ್ತು ಕಾರಿನ ಡೀಟೇಲ್ಸ್ ಸ್ವಲ್ಪ ನೋಡೋಣ. ಇದರ ಟಾಪ್ ಸ್ಪೀಡ್ ಬಂದ್ಬಿಟ್ಟು 165 ಟಾಪ್ ಸ್ಪೀಡ್, ಮೈಲೇಜಿಂಗ್ ಬಂದರೆ 19 ಅಥವಾ 23 ಒಳಗಡೆ ಇದೆ. 23 ಕಿಲೋಮೀಟ್ರ್ವರೆಗೂ ಹೋಗುತ್ತೆ ಸ್ನೇಹಿತರೆ ಡೀಸೆಲ್ ಹಾಕಿದ್ರೆ. ಮತ್ತು ಒಳಗಡೆ ಇರ್ತಕ್ಕಂಥದ್ದು 5 ಸೀಟಿನ ಒಂದು ಕಂಫರ್ಟಬಲ್ ಆಗಿರ್ತಕ್ಕಂಥ ಕ್ವಾಲಿಟಿ, ಜೊತೆಗೆ ರಿವ್ಯೂ ಬಂದ್ಬಿಟ್ಟು 5 ಸ್ಟಾರ್ ರಿವ್ಯೂ ಕೊಡ್ಬೋದು, ಆ ರೀತಿಯಲ್ಲಿ ಇರತಕ್ಕಂಥ ಕಾರಿದ್ದು. ಸಖತ್ತಾಗಿದೆ. ಒಂದು ಫ್ಯಾಮಿಲಿ ಮೆಂಬರ್ಸ್ಗಳಿಗೆ ಅಥವಾ ಫ್ಯಾಮ್ಲಿಯಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಆರಾಮಾಗಿ ಹೋಗ್ಬೋದು, ಆ ಒಂದು ದೃಷ್ಟಿಯಿಂದ ಸಖತ್ತಾಗಿರ್ತಕ್ಕಂಥ ಕಾರಿದ್ದು. ಆ್ಯಂಡ್ ಇದರ ಇಂಟೀರಿಯರ್ಗಳ ಒಂದು ಸ್ಪೇಸು ಈ ರೀತಿ ಕಾಣಿಸ್ತಕ್ಕಂಥದ್ದು ಒಳಗಡೆ, ಬಿಕಾಸ್ ನಿಮಗೆ ಒಂದು ಡ್ರೈವಿಂಗ್ ಓಡಿಸೋದಕ್ಕೆ ಬರುತ್ತೆ. ಹಾಗಾಗಿ ಒಳಗಡೆ ಚೆನ್ನಾಗಿಲ್ಲ ಅಂತಂದರೆ ಇಂಟ್ರೆಸ್ಟ್ ತೋರಿಸಲ್ಲ, ನೀವು ಕ್ಯಾನ್ಸಲ್ ಅಂತ ಹೇಳಿಬಿಡ್ತೀರ. ಅದಕ್ಕೋಸ್ಕರನೇ ನಾನು ಅಫ್ಕೋರ್ಸ್ ಡೀಟೇಲ್ಗಳನ್ನು ಸರಿಯಾಗಿ ನೋಡ್ಕೊಂಡು ಬಿಡಿ ಅಂತ ತೋರಿಸ್ತಾ ಇದ್ದೀನಿ. ಇದು ಸ್ಟೇರಿಂಗು, ಕಂಫರ್ಟಬಲ್ ಆಗಿರ್ತಕ್ಕಂಥ ಸ್ಟೇರಿಂಗ್, ಕಾಂಪ್ಯಾಕ್ಟ್ ಮಾಡೆಲ್,
ಮತ್ತು ಇದು ಸ್ಕ್ರೀನ್ ಸ್ಪೇಸ್ ಆಗಿರುತ್ತೆ ಸ್ನೇಹಿತರೆ. ಸ್ಕ್ರೀನ್ ಸ್ಪೇಸ್ ಬಂದುಬಿಟ್ಟು 1.3 ಸೆಂಟಿಮೀಟರ್ನ ಒಂದು ಸ್ಕ್ರೀನ್ ಸ್ಪೇಸ್ ಆಗಿರ್ತಕ್ಕಂಥದ್ದು ಇಲ್ಲಿ. ಜೊತೆಗೆ ಇಲ್ಲಿ ಏನು ನೋಡ್ತಿದ್ರೆ ಎ ಸಿ ಕಂಟ್ರೋಲರ್ ಸ್ಪೇಸ್ ಇದು ಆಯಿತಾ, ಎ ಸಿ ಕಂಟ್ರೋಲರ್ ಸ್ಪೇಸು. ಜೊತೆಗೆ ಇಲ್ಲಿ ಗೇರ್ ಸಿಸ್ಟಮ್ ಸ್ಪೇಸ್ ಆಗಿರ್ತಕ್ಕಂಥದ್ದು. ಸೊ ಇಷ್ಟು ಈ ಒಂದು ಕಾರ್ನಲ್ಲಿ ಒಂದು ವಿಸಿಬಿಲಿಟಿ ಮತ್ತು ಎಕ್ಸ್ಟ್ರಾ ಆಗಿರ್ತಕ್ಕಂತಹ ಫ್ಯೂಚರ್ಸ್ಗಳು ಆ್ಯಡ್ ಮಾಡಿದ್ದಾರೆ. ಇಲ್ಲಿ ಏರ್ ಬ್ಯಾಗ್, ಎ ಸಿ, ಗೇರ್ ಸಿಸ್ಟಮ್ ಮತ್ತು ಸೀಟು, ನೀವು ಕುಳಿತುಕೊಳ್ಳುವಂಥ ಕಂಫರ್ಟಬಲ್ ಸೀಟ್ ಚೆನ್ನಾಗಿದೆಯಾ ಅಂತ ಅಷ್ಟೇ ನೋಡಿ. ಮಿಕ್ಕಿದೆಲ್ಲನೂ ಕೂಡ ಅದು ಹೆಂಗೆ ಬೇಕಾದರೆ ಇರಲಿ, ಯಾಕೆ ಫ್ರೀಯಾಗಿ ಬರ್ತಾ ಇದೆ, ಇನ್ನೊಂದು ಅದೊಂದು ಇದಾಕಿಲ್ಲ ಅದಾಕಿಲ್ಲ ಅಂತ ಜಾಸ್ತಿ ತಲೆ ಕೆಡಿಸ್ಕೊಂಡ್ರೆ ಇರೋದು ಕೂಡ ಹೋಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಸೊ ಈ ಒಂದು ಕಾರು ನಿಮಗೆ ಇಷ್ಟ ಆಗಿದ್ದು ಪ್ರಸ್ತುತ ಆ ಮಾಹಿತಿಗಳಿಗೆ ತಕ್ಕ ಹಾಗಿರ್ತಕ್ಕಂಥ ಹುಡುಗ ನೀವು ಅನಿಸಿದರೆ ಮಾತ್ರ ಅವರಿಗೆ ಮೇಲ್ ಮಾಡಿ, ಇಲ್ಲಾಂದರೆ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಬಾಯ್.